ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬ್ ಚಾನಲ್, ಅದರಲ್ಲಿ ಮಾಸ ಭವಿಷ್ಯ. ನಾನು ನಿಮ್ಮ ಶ್ರೀನಿವಾಸ ಗುರೂಜಿ. ಇದರಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಅಂತ ಬಂದಾಗ ಕರ್ಕಾಟಕ ರಾಶಿಯವರಿಗೆ ನೋಡಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ, ಗುರುಬಲ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಶೂನ್ಯವಾಗಿರುತ್ತೆ. ಜೊತೆಯಲ್ಲಿ ಶುಕ್ರನು ಶೂನ್ಯದಲ್ಲಿದ್ದಂಥದ್ದು, ಜೊತೆಯಲ್ಲಿ ಶನಿಯ ಯೋಗಫಲ ನಿಮಗೆ ಚೆನ್ನಾಗಿದೆ. ಶನಿಯ ಯೋಗಫಲ ಇದೆಲ್ಲವೂ ಇರುವಂಥ ಸಂದರ್ಭದಲ್ಲಿ, ಗುರುವು ಶೂನ್ಯವಾದಂಥ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ತುಂಬ ತೊಂದರೆ ತಾಪತ್ರಗಳನ್ನು ಕಾಣ್ತಿದ್ದಂತಹ ಈ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಯೋಗಫಲ ಜೊತೆ ಸಿಗುತ್ತೆ. ನಿಮಗೆ ಗುರುಬಲ ಇಲ್ಲ ಅಂದರೆ ಶುಕ್ರಬಲ ಚೆನ್ನಾಗಿದೆ, ಶನಿ ಬಲ ಚೆನ್ನಾಗಿದೆ. ಜನ್ಮ ರಾಶಿಯಲ್ಲಿ ರವಿ ಚಂದ್ರ ಬುಧನ ಸಮ್ಮಿಲನವಾಗಿರುವಂತಹ ಈ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಬಿಸ್ನೆಸ್ಸಲ್ಲಿ ಅನುಕೂಲಕರವಾದಂತಹ ವಾತಾವರಣ. ಈ ಜುಲೈ ತಿಂಗಳು ನೀವೆಲ್ಲರೂ ಸಹ ಕರ್ಕಾಟಕ ರಾಶಿಯವರು ಆದಷ್ಟು ಸಹ ಯಾವುದಾದ್ರೂ ಪ್ರಾಪರ್ಟಿ ತೊಗೊಳ್ಳೋದಕ್ಕೆ, ನೀವು ಯಾವುದಾದ್ರೂ ಜಾಗ ಒಂದು ಸೈಟನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀರಿ. ಅದು ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಜೊತೆಯಲ್ಲಿ ನಿಮಗೆ ಆರೋಗ್ಯಕರವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಆಲೋಚನೆ ಮಾಡುವುದರಲ್ಲಿ ಸಕ್ಸಸ್ ಕಾಣುವಂತಹ ಯೋಗಫಲ ನಿಮಗೆ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಹಣಕಾಸಿನ ಅನುಕೂಲಗಳು, ಯಾರಾದರೂ ವ್ಯಾಪಾರ ಉದ್ಯೋಗದಲ್ಲಿರುವಂಥವರಿಗೆ ಅತ್ಯಂತ ಲಾಭದಾಯಕ. ಅದರಲ್ಲೂ ಸಹ ಯಾರಾದರೂ ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್ಸು ಇಂಥವ್ರು ಯಾರಾದರೂ ಮಾಡೋರಿದ್ದರೆ ಅತ್ಯಂತ ಶುಭಕರವಾದಂತಹ ವಾತಾವರಣ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಬಂದು ಚಂದ್ರಗ್ರಹರಾಗಿರ್ತಾರೆ. ಚಂದ್ರನೇ ಯೋಗ ಬಲದಲ್ಲಿ ಕೂಡಿರ್ತಾರೆ, ಅದು ಬುಧನ ಜೊತೆಯಲ್ಲಿ ಕೂಡಿರ್ತಾರೆ. ಬುಧ ಮತ್ತು ಚಂದ್ರ ತಂದೆ ಮಗನ ಸಂಬಂಧವಾಗಿದ್ದು, ಜೊತೆಯಲ್ಲಿ ರವಿ ಬಂದಾಗ ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವುದರಿಂದ ನಾನು ಆಗಲೇ ಹೇಳ್ದಂಗೆ ಉತ್ತಮವಾದಂಥ ದಿನ. ಜುಲೈ ತಿಂಗಳು ಏನಕ್ಕೆ ಹೇಗೆ ಅಂತಂದರೆ, ಈ ಜುಲೈ ತಿಂಗಳು ಆಷಾಢ ಮಾಸ, ಶುಭ ಕಾರ್ಯಗಳನ್ನೇನು ಮಾಡೋದಿಲ್ಲ. ಆದರೆ ಈ ಮಾಸದಲ್ಲಿ ಎಂಡಲ್ಲಿ ಇದೆಯಲ್ಲ, 25ನೇ ತಾರೀಕಿಂದ ನಿಮಗೆ ಶ್ರಾವಣ ಸೃಷ್ಟಿಯಾಗುತ್ತೆ. ಶ್ರಾವಣ ಬರೋದ್ರಿಂದ ನಿಮಗಿನ್ನೂ 5-6 ದಿನಗಳ ಕಾಲ ಸಿಗುತ್ತೆ. ಈ ರಾಶಿಯವರು ಮನೆ ಕಟ್ಟೋದಕ್ಕೆ, ಪಾಯ ಪೂಜೆ ಮಾಡಲಿಕ್ಕೆ ಅತ್ಯಂತ ಯೋಗ ಫಲ. ಯಾರು? ಕರ್ಕಾಟಕ ರಾಶಿಯವರಿಗೆ. ಹೊಸದಾದ ಏನಾದರೂ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂಥ ಯೋಗ ದಿನಗಳು. ಹೊಸ ಆಲೋಚನೆಗಳು, ಹೊಸ ಕೆಲಸಗಳಿಗೆ ನಾಂದಿಯನ್ನು ಆಡಲಿಕ್ಕೆ ಉತ್ತಮವಾದಂಥ ಫಲಗಳನ್ನು ಕೊಡುವಂತಹ ದಿನಗಳು ಈ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ಸಿಗುತ್ತೆ. ಇದನ್ನು ನೀವು ಈ ತಿಂಗಳು ಆರಂಭ ಮಾಡಿದಾಗ ನಿಮಗೆ ಮುಂದಿನ 1 ವರ್ಷಗಳ ಕಾಲ ನಿಮಗೆ ಯಾವುದೇ ವಿಧವಾದಂಥ ನಷ್ಟಗಳನ್ನು ತಂದು ಕೊಡದ ರೀತಿಯಲ್ಲಿ ಆ ವ್ಯವಹಾರಗಳು ನಿಮ್ಮನ್ನು ಕೈ ಹಿಡಿಯುತ್ತೆ. ಯಾಕೆ ಅಂದರೆ ಶುಕ್ರ ಮತ್ತು ಶನಿಯ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ. ಆ ಯೋಗ ಫಲದಿಂದ ನೀವು ಆರಂಭವನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಈ ತಿಂಗಳು ನೀವು ಬಿಟ್ಟರೆ ಗುರುವು ಶೂನ್ಯರಾಗಿದ್ದಾರೆ, ಶುಕ್ರ ಶನಿಯು ನಿಮಗೆ ಯೋಗ ಫಲದಲ್ಲಿ ನಿಮಗೆ ಬರದಲೇ ಇದ್ದಾಗ, ಗುರುಬಲವೇ ಇಲ್ಲದೇ ಇದ್ದಾಗ ವ್ಯವಹಾರವೆಲ್ಲವೂ ಸಹ ಹದಗೆಡುವಂತಹ ವಾತಾವರಣಗಳಿರುತ್ತೆ. ಅದರಿಂದ ಶುಕ್ರ ತುಂಬ ಚೆನ್ನಾಗಿದ್ದಾರೆ ನಿಮಗೆ. ಶನಿ ಯೋಗ ಫಲ, ಗುರುಬಲ ಇಲ್ಲ ಅಂದರೂ ಸಹ ಬಿಸ್ನೆಸ್, ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಅನುಕೂಲಕರವಾದಂಥ ದಿನಗಳು ಈ ಜುಲೈ ತಿಂಗಳಿರೋದ್ರಿಂದ ಆರಂಭವನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಸಿಂಹರಾಶಿಯ ಮಾಸ ಭವಿಷ್ಯ. ಸಿಂಹರಾಶಿ ಅಂದ ತಕ್ಷಣವೇ ಉತ್ತಮವಾದಂಥ ಗುರುವಿನ ಯೋಗ ಫಲ ಇದೆ ನಿಮಗೆ. 11ನೇ ಮನೆಯಲ್ಲಿರುವಂಥ ಗುರು ಭಾಳ ಪ್ರಶಸ್ತವಾಗಿದ್ದಾರೆ. ಹೊಸ ಕೆಲಸಗಳು ನಿಮಗೆ ಸಿಗುತ್ತೆ. ಏನನ್ನು ಮಾಡೋಕ್ಕೋದ್ರೂ ಎಲ್ಲ ಕಡೆ ಸಪೋರ್ಟ್ ಸಿಗುತ್ತೆ ನಿಮಗೆ. ಹೊಸ ಆಲೋಚನೆಗಳು ಬರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಅತ್ಯಂತ ಸುಲಲಿತವಾಗಿ ಅದು ಕೆಲಸ ಆರಂಭವಾಗುತ್ತೆ. ಇಷ್ಟೆಲ್ಲವೂ ಇರುವಂತಹ ಸಿಂಹರಾಶಿಯವರಿಗೆ, ಎಲ್ಲವೂ ಶುಭವಾಗಿರುವಂತಹ ದಿನಗಳಿಂದ ಕೂಡಿರುವಂಥ ಸಿಂಹರಾಶಿಯವರಿಗೆ ಮಾರಕ ಸ್ಥಾನದಲ್ಲಿರುವಂಥವ್ರು ಯಾರು ಅಂದರೆ ಅದೇ ಕುಜಗ್ರಹ ಮತ್ತು ಕೇತುಗ್ರಹ. ಜನ್ಮದಲ್ಲಿ ಯಾವಾಗ ಕುಜ ಮತ್ತು ಕೇತುಗ್ರಹ ಸೇರ್ಕೊಳ್ತಾರೆ, ನೀವು ಕೆಲಸವನ್ನು ಆರಂಭ ಮಾಡಬೇಕು, ಎಲ್ಲವ ಸಿದ್ಧತೆಗಳಾಗುತ್ತೆ, ಆರೋಗ್ಯ ಕೈ ಕೊಡುತ್ತೆ. ನಿನ್ನೆ ಚೆನ್ನಾಗಿದ್ವಿ, ಇವತ್ತಾಲೆ ಆರೋಗ್ಯ ಕೈ ಕೊಡುತ್ತೆ. ಕೆಲಸಗಳು ಆರಂಭವಾಗಬೇಕು, ದೇಹ ಆರೋಗ್ಯಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಜೊತೆಯಲ್ಲಿ ಎಲ್ಲವೂ ಆರಂಭವಾಯಿತು, ಕೆಲಸ ಇನ್ನೇನು ಆಗಬೇಕು ಅಂದರೆ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ಸುಮ್ಮನೆ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ, ಅಸೂಯೆ ಪಡುವಂಥ ವ್ಯಕ್ತಿಗಳು ಸಿಗ್ತಾರೆ. ನಿಮ್ಮ ವ್ಯವಹಾರಗಳನ್ನು ಹಾಳು ಮಾಡುವಂತಹ ಶತ್ರುಬಾಧೆಗಳು ಸಿಂಹರಾಶಿಯವರಿಗೆ ಹೆಚ್ಚಿನದಾಗಿದೆ.
ಜೊತೆಯಲ್ಲಿ ಅಷ್ಟಮದಲ್ಲಿರುವಂಥ ಶನಿಗ್ರಹ, ಇದೆಲ್ಲವೂ ವಾತಾವರಣಗಳು ಸೃಷ್ಟಿಯಾದಾಗ ಕೋಪದ ವಾತಾವರಣ ಜಾಸ್ತಿ ಬರುತ್ತೆ, ಅವರ ಮೇಲೆ ಸಿಟ್ಟು ಬರುತ್ತೆ, ಆಗುವಂಥ ಕೆಲಸಗಳಲ್ಲಿ ಕಲಹಗಳು ಸೃಷ್ಟಿಯಾಗುತ್ತೆ, ಇನ್ನೊಬ್ಬರ ಜೊತೆ ವಾಗ್ವಾದಗಳಿಗೆ ಇಳಿಯುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಈ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತಿರ್ತದೆ. ಗುರುಬಲ ಇದೆ, ಎಲ್ಲವೂ ನಮಗೆ ಇನ್ನೇನು ಕೈಗೆ ಸಿಕ್ಬಿಡ್ತು ಕಣಯ್ಯ, ಬಾಯಿಗೆ ಇಟ್ಕೊಳ್ಬೇಕು ಅನ್ನುವಷ್ಟಿಗೆ ಅದು ಕೈ ಸಿಕ್ಕಲಿಲ್ಲ ಅಂತೀವಲ್ಲ, ಅದೇ ಈ ಫಲ ಸಿಗುವಂಥದ್ದು ಸಿಂಹರಾಶಿಯವರಿಗೆ. ಬಾಯಿ ಕೈ ಸಿಕ್ಕಿದಂತಹ ಫಲ ಬಾಯಿ ಸಿಗದೊಳಗಡೆ ಶತ್ರುಗಳು, ಇನ್ನೊಂದು ವ್ಯವಹಾರಗಳಿಗೆ ಕೆಡಿಸುವಂಥವರು ಎಲ್ಲರೂ ಬಂದು ಅದನ್ನೆಲ್ಲವೂ ಹಾಳು ಮಾಡಿ ಇನ್ನೇನು ಬಾಯಿಗೆ ಹೋಗಬೇಕು ತುತ್ತು ಅಂದಾಗ ಹಾಳಾಗುತ್ತೆ. ಇಂತಹ ವಾತಾವರಣಗಳು ಸಿಂಹರಾಶಿಯವರಿಗಿರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಎಲ್ಲವೂ ವ್ಯವಹಾರಗಳು ಎಲ್ಲವೂ ಅನುಕೂಲಕರವಾಗಿದೆ, ಆದರೆ ಕೆಡಿಸುವಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಆರೋಗ್ಯ ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ದೋಷದಲ್ಲಿರುವಂಥವರು ಜನ್ಮದ ರಾಶಿಯಲ್ಲೇ ಇರುವಂತಹ ರಾಶಿ ಯಾರು ಅಂದರೆ ಕುಜಗ್ರಹ ಮತ್ತು ಕೇತುಗ್ರಹ. ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ, ಶನಿಗ್ರಹನ ಉಪಾಸನೆಗಳನ್ನು ಮಾಡಿ ಅನುಕೂಲಕರವಾದಂಥ ದಿನಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಈಗ ಆರಂಭ ಮರಳ ಯತ್ನವ ಮಾಡಿ, ನೀವೇನೇ ಕೆಲಸಗಳು ಅಡೆತಡೆಗಳು ಬಂದು ನಿಂತರೂ ಸಹ ಆ ಕೆಲಸವನ್ನು ಮತ್ತೆ ನೀವು ಪ್ರಯತ್ನವನ್ನು ಮಾಡ್ತಲೇ ಇರಬೇಕು. ಯಾಕೆಂದರೆ ಇವತ್ತಿನ ಸೋಲು ನಾಳೆಯ ಗೆಲುವು. ಇವತ್ತು ಸೋಲಾಗುತ್ತೆ, ಖಂಡಿತವಾಗಿ ಅಡೆತಡೆಗಳಿಂದ ಕೂಡಿರುತ್ತೆ. ಮುಂದೆ ಅದಕ್ಕೆ ಅನುಕೂಲಕರವಾದಂಥ ದಿನಗಳು ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಅದನ್ನು ಮಾಡಿ ಅಂತ ನಿಮ್ಮ ರಾಶ್ಯಾಧಿಪತಿ ಬಂದು ಸೂರ್ಯ ಆಗಿರ್ತಾರೆ. ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ಒಂದು ರೀತಿಯಾದಂತಹ ಖುಷಿಯನ್ನು ಪಡಬೇಕು, ಒಂದು ರೀತಿಯಾದ ಸಂಕಟವನ್ನು ಪಡಬೇಕು, ಅರ್ಥ ಆಗೋದಿಲ್ಲ. ಏನಕ್ಕಾಗಿ ಅಂದರೆ ಶನಿಯ ಸಪ್ತಮ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ದ್ವಾದಶ ಸ್ಥಾನದಲ್ಲಿ ಕುಜ ಮತ್ತು ಕೇತುಗ್ರಹ ಇರ್ತಾರೆ. ಇದೆಲ್ಲವೂ ಇದ್ದರೂ ಸಹ ಮತ್ತು ರವಿ ಮತ್ತು ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ. ಇದು ಬಂದಾಗ ನಾವು ಬುಧ ಆದಿತ್ಯ ಯೋಗ ಅಂತ ಹೇಳ್ತಿರ್ತೀವಿ. ಈ ಬುಧ ಆದಿತ್ಯ ಯೋಗ ಈ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿದೆ. ನಿಮಗೆ ದೋಷದಲ್ಲಿರುವಂಥವರು ಶನಿ ಮತ್ತು ಕುಜ ಮತ್ತು ಕೇತುಗ್ರಹಗಳು ದೋಷದಲ್ಲಿರ್ತಾರೆ. ಆದ್ದರಿಂದ ಈ ರಾಶಿಯವರೆಗೆ ನಾನು ಹೇಳಬೇಕು ಅಂತ ಅಂದಾಗ ಯಾವಾಗಲೂ ಸಹ ನಿಮಗೆ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ವ್ಯವಹಾರಗಳಲ್ಲಿ ನೀವು ಸುಮ್ಮನೆ ಏನೋ ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರು ಹೊಟ್ಟೆ ಉರಿ ಪಡುವಂಥ ಜನಗಳು ಸಿಗ್ತಾರೆ, ನಿಮ್ಮನ್ನು ಅಸೂಯೆ ಪಡುವಂಥ ಜನಗಳು ಸಿಗ್ತಾರೆ, ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥ ಜನಗಳು ನಿಮಗೆ ಇರ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಗುರುವಿನ ಫಲ ಚೆನ್ನಾಗಿದೆ, ಆರಂಭವಾಗುತ್ತೆ, ಮನೆಗಳಲ್ಲಿ ಶುಭ ಕಾರ್ಯಗಳಾಗುತ್ತೆ, ವ್ಯವಹಾರಗಳ ಪ್ರಗತಿಗೆ ಬರುತ್ತೆ, ಎಲ್ಲವೂ ಅನುಕೂಲಕರವಾದಂಥ ದಿನಗಳು ನಿಮಗೆ ಖಂಡಿತವಾಗಿರುತ್ತೆ. ಕೋರ್ಟು ಕಚೇರಿಗಳಲ್ಲೂ ಜಯದ ವಾತಾವರಣಗಳಿರುತ್ತೆ, ಹೊಸ ಕೆಲಸಗಳ ಆರಂಭವಾಗುತ್ತೆ, ಮನೆಯಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣಗಳನ್ನು ಸೃಷ್ಟಿಯಾಗ್ತಾ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಕಿರಿಕಿರಿ ಮತ್ತು ಯಾವಾಗಲೂ ಸಹ ನಮ್ಮನ್ನು ಬೆಂಬಿಡದೆ ಈ ದೃಷ್ಟಿದೋಷ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಯಾವಾಗಲೂ ಸಹ ನಾವೆಲ್ಲೇ ಹೋದರೂ ಅವನಿಗೇನು ಬಿಡಯ್ಯ ಅನ್ನುವಂಥ ಜನಗಳು, ನಮ್ಮ ಬಗ್ಗೆ ಅವಹೇಳನವಾಗಿ ಕುಹಕ ಮಾತುಗಳನ್ನು ಆಡುವಂಥ ಜನಗಳು, ಇವರೆಲ್ಲರೂ ಸಹ ಆಗಾಗಲೇ ನಮ್ಮನ್ನು ಬೆಂಡ್ತಾ ಇರ್ತಾರೆ, ತಿವಿತಾ ಇರ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂತಹ ವಾತಾವರಣವೇ. ವ್ಯವಹಾರಗಳಲ್ಲಿ ಅನುಕೂಲಗಳಾಗುತ್ತೆ, ಮದುವೆ ಮುಂಜಿಗಳಾಗುತ್ತೆ, ಅದರಲ್ಲಿ ಶುಭ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಗಳು ಸಿಗುತ್ತೆ, ಉತ್ತಮವಾದಂಥ ಆಲೋಚನೆಗಳನ್ನು ಮಾಡ್ಬೋದು, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಹೈನುಗಾರಿಕೆಯಲ್ಲಿ ಪ್ರಗತಿಯನ್ನು ಕಾಣಬಹುದು, ಬೆಳೆಯುವಂತಹ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ರೈತಾಪಿ ವರ್ಗದಲ್ಲಿ ಕನ್ಯಾ ರಾಶಿಯವರು ಯಾರಾದರೂ ಇದ್ದರೆ ಉತ್ತಮವಾದಂಥ ಲಾಭ ದಿನಗಳು ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಕನ್ಯಾ ರಾಶಿ ಅಧಿಪತಿಯಾದಂಥವರು ಬುಧಗ್ರಹ ಆಗಿರ್ತಾರೆ. ಬುಧ ಅತ್ಯಂತ ಯೋಗ ಫಲದಲ್ಲಿ ಕೂಡಿರ್ತಾರೆ. ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವಂತಹ ಸಂದರ್ಭಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಫಲಗಳನ್ನು ಬೆಳೆಯುವಂಥದ್ದು. ಜೊತೆಯಲ್ಲಿ ನಿಮ್ಮನ್ನು ಎಷ್ಟೇ ಅವಹೇಳನವಾಗಿ ಎಷ್ಟೇ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳು, ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿಗಳಿದ್ದರೂ ಸಹ ನಿಮ್ಮ ವ್ಯಕ್ತಿತ್ವ ಯಾವಾಗಲೂ ಸಹ ಇನ್ನೊಬ್ಬರ ಜೊತೆಯಲ್ಲಿ ಹೊಗಳಿಕೆ ಮಾತುಗಳನ್ನು ಕಾಣುವಂತಹ ವಾತಾವರಣಗಳನ್ನು ಕಾಣ್ತಾ ಇರುತ್ತೆ. ಅದು ರವಿಯ ಅನುಗ್ರಹದಿಂದ ತುಂಬ ಚೆನ್ನಾಗಿರುತ್ತೆ. ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ನೀವು ಮಹಾವಿಷ್ಣುವಿನ ಉಪಾಸನೆ, ಮಹಾಲಕ್ಷ್ಮಿಯ ಧ್ಯಾನವನ್ನು ಪ್ರತಿ ಬುಧವಾರ ಮಾಡಿ ಅನುಕೂಲವಾಗುತ್ತೆ ಅಂತಹ ಈ ಸಂದರ್ಭದಲ್ಲಿ ಹೇಳ್ತೇನೆ.